ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕಷ್ಟ ಅಂತ ಬಂದವರಿಗೆಲ್ಲ ಹಲವು ರೀತಿಯ ಸಹಾಯ ಮಾಡಿದಂತಹ ನಟ ದರ್ಶನ್ ಸಂಕಷ್ಟದಲ್ಲಿದ್ದಾನೆ. ಎಸ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ ಮರ್ಡರ್ ಮಾಡಿದಾರೋ ಇಲ್ವೋ ಅನ್ನೋದು ಕೋರ್ಟ್ನಲ್ಲಿ ಇನ್ನೂ ರುಜುವಾತಾಗಿಲ್ಲ. ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಮಧ್ಯದಲ್ಲೇ ದರ್ಶನ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಯಾಕೆ ದರ್ಶನ್ ಎಡವಟ್ಟುಗಳನ್ನು ಒಂದರ ಮೇಲೆ ಒಂದರಂತೆ ಮಾಡ್ಕೊಳ್ತಿದ್ದಾರೆ? ಯಾಕೆ ಈ ದರ್ಶನ್ಗೆ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇಲ್ಲ? ಯಾಕೆ ಈ ದರ್ಶನ್ಗೆ ಯಾವ ರೀತಿ ತಾನು ಬದುಕಬೇಕು, ಯಾವ ರೀತಿ ತನ್ನ ಒಂದು ವರ್ಚಸ್ಸನ್ನು ಉಳಿಸ್ಕೊಳ್ಬೇಕು, ಯಾವ ರೀತಿ ತನ್ನ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ? ಎಸ್, ಅಫ್ಕೋರ್ಸ್, ದುರಹಂಕಾರಿ ಅಥವಾ ಕೋಪಿಷ್ಟ ದರ್ಶನ್ ಇವತ್ತು ಮತ್ತೆ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ದರ್ಶನ್ಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಅನ್ನುವಂತಹ ಸ್ಫೋಟಕವಾದಂತಹ ವಿಚಾರಗಳು ಆಚೆಗೆ ಬರ್ತಾ ಇದ್ದಾವೆ. ದರ್ಶನ್ ಯಾಕೆ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕ್ಕೊಳ್ತಾ ಇದ್ದಾರೆ? ಹಾಗಾದರೆ ದರ್ಶನ್ ಮಾಡ್ಕೊಂಡಿರೋ ಪ್ರಮಾದ ಏನು? ದರ್ಶನ್ ಸೆಲೆಬ್ರಿಟಿಗಳೇ ಜೀವನ, ಸೆಲೆಬ್ರಿಟಿಗಳೇ ದೇವರು ಅಂತ ಇದ್ದವರು ಈಗ ಸೆಲೆಬ್ರಿಟಿಗಳಿಂದಲೇ ಮತ್ತೆ ಸಂಕಷ್ಟಕ್ಕೆ ಯಾಕೆ ಸಿಲುಕಿದ್ರು? ಈ ಎಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ದರ್ಶನ್ಗೆ ಜೀವಾವಧಿ ಶಿಕ್ಷೆ ಫಿಕ್ಸ್. ಎಸ್, ನಾನು ಹೇಮಂತ್. ಎಸ್ ವೀಕ್ಷಕರೇ, ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ. ದರ್ಶನ್ಗೆ ಒಂದು ಸಾರಿ ಬೇಲ್ ಸಿಕ್ಕಿತ್ತು. ದರ್ಶನ್ ಹೊರಗೆ ಬಂದಿದ್ದರು. ಅನಾರೋಗ್ಯದ ಕಾರಣವನ್ನು ನೀಡಿ ಚಿಕಿತ್ಸೆಯನ್ನು ಪಡಿತೀನಿ ಅಂತ ಹೇಳಿಬಿಟ್ಟು ಜೈಲಿನಿಂದ ಹೊರಗೆ ಬಂದಿದ್ದರು. ಹೊರಗೆ ಬಂದ ಮೇಲೆ ಅವರು ಕೋರ್ಟ್ ಜೊತೆನೂ ಆಟ ಆಡಿದರು, ನ್ಯಾಯಾಲಯದ ಜೊತೆ, ಕಾನೂನಿನ ಜೊತೆನೂ ಕೂಡ ಆಟ ಆಡಿದರು. ಅವರು ಬಂದಿರೋ ಕಾರಣ ಏನಿತ್ತು ಹೊರಗಡೆ ಅದನ್ನು ಮಾಡಲಿಲ್ಲ. ಅದು ಕೂಡ ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದಾದಮೇಲೆ ಆ ಷರತ್ತುಗಳನ್ನು ಪೂರೈಸಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ದರ್ಶನ್ ಬೇಲನ್ನು ಕ್ಯಾನ್ಸಲ್ ಮಾಡಿತು. ದುರದೃಷ್ಟ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು ಪವಿತ್ರನ್ ಕೇಳಿದ್ರೆ ಗೊತ್ತಾಗುತ್ತೆ. ಪವಿತ್ರ ಗೌಡನ ಜಾಮೀನು ಅರ್ಜಿ ಕೂಡ ದರ್ಶನ್ ಕೇಸಿನ ಜೊತೆಗೇ ಕ್ಯಾನ್ಸಲ್ ಆಯಿತು. ಈಗ ಪವಿತ್ರ ಗೌಡ, ದರ್ಶನ್ ಸಮೇತ ಎಲ್ಲ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ 1 ವರ್ಷ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಲೇಬೇಡಿ ಅನ್ನೋ ಥರ ಇವರಿಗೆ ನಿರ್ದೇಶನವನ್ನು ನೀಡಿದೆ. ಇನ್ನು 1 ವರ್ಷ ದರ್ಶನ್ ಜೈಲಲ್ಲೇ ಇರಬೇಕು, ಅವರಿಗೆ ಜಾಮೀನು ಸಿಗಲ್ಲ ಅನ್ನುವಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲೇ ಈ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕೇಸಲ್ಲಿ ದರ್ಶನ್ಗೆ ತೀವ್ರ ಹಿನ್ನಡೆಯಾಗಿದೆ. ದರ್ಶನ್ ಜೀವಾವಧಿ ಶಿಕ್ಷೆಗೆ ಒಳಗಾಗ್ಬಿಡ್ತಾರಾ ಅನ್ನುವಂಥ ಸಂದರ್ಭ ಈಗ ಎದುರಾಗ್ತಾ ಇದೆ. ಈ ರೀತಿಯ ಹಲವು ಎಕ್ಸಾಂಪಲ್ಗಳನ್ನು ನೋಡಿದಾಗ ಕಾನೂನು ಯಾವ ರೀತಿ ಕೆಲಸ ಮಾಡುತ್ತೆ, ಕಾನೂನಿನ ಯೋಚನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿದಾಗ ಎಸ್, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಸಂದರ್ಭ ಈಗ ಎದುರಾಗಿದೆ. ಸೆಲೆಬ್ರಿಟಿಗಳು ಅಂತ ಯಾರು ಅನ್ಸ್ಕೊಂಡಿದ್ರು ದರ್ಶನ್ ಕಡೆಯಿಂದ? ದರ್ಶನ್ ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತಿದ್ರು. ದರ್ಶನ್ ಮನೆ ರಾಜರಾಜೇಶ್ವರಿ ನಗರದಲ್ಲಿ ಪ್ರತಿ ಭಾನುವಾರ ಅಲ್ಲಿಯ ಜನ ಸೇರ್ತಿದ್ರಲ್ಲ, ಬಂದಿರೋ ಜನರಿಗೆಲ್ಲ ದರ್ಶನ್ ಮಾಡ್ತಾ ಇರುವಂಥ ಸಹಾಯ, ಕಷ್ಟ ಅಂತ ಬಂದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ದಾಸ ದರ್ಶನ್. ಮನೆ ಕಟ್ಟೋಕ್ಕೆ ಸಹಾಯ ಮಾಡಿದ್ದಾರೆ, ಮಕ್ಕಳ ಮದುವೆಗೆ ಸಹಾಯ ಮಾಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ, ಎಷ್ಟೋ ಜನರಿಗೆ ಆಟೋ ತಗೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ, ಆರೋಗ್ಯದ ವಿಚಾರ ಅಂತ ಬಂದಾಗ ಸಹಾಯ ಮಾಡಿದ್ದಾರೆ. ಆದರೆ ಅದೇ ದರ್ಶನ್ ಇವತ್ತು ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಕಾರಣ ರೇಣುಕಾಸ್ವಾಮಿ ಮರ್ಡರ್ ಕೇಸ್. ಈ ಮರ್ಡರ್ ಕೇಸ್ನ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇರುವಾಗ ಸುಪ್ರೀಂ ಕೋರ್ಟ್ ಹೇಳಿದೆ, ಒಂದು ಕಾಲಮಿತಿಯನ್ನು ನಿಗದಿಪಡಿಸಿದೆ. ಈ ಸಮಯದಲ್ಲಿ ವಿಚಾರಣೆಯನ್ನು ಮುಗಿಸಬೇಕು ಅಂತ ಕೆಳಹಂತದ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ, ನಿರ್ದೇಶನವನ್ನು ನೀಡಿದೆ. ಇಂಥ ಸಂದರ್ಭದಲ್ಲೇ ಮತ್ತೊಂದು ಪ್ರಮಾದ ಎದುರಾಗಿದೆ. ಇದು ಕೂಡ ದರ್ಶನ್ ಮಾಡಿರೋ ಪ್ರಮಾದ ಅಲ್ಲ. ದರ್ಶನ್ ಹೆಸರಿನಲ್ಲಿ ದರ್ಶನ್ ಫ್ಯಾನ್ಸ್, ದರ್ಶನ್ ಸೆಲೆಬ್ರಿಟಿ ಅಂತ ಯಾರು ಕರಿತಿದ್ರು, ದರ್ಶನ್ ಅಭಿಮಾನಿಗಳು ಮಾಡಿರುವಂತಹ ಪ್ರಮಾದ. ಪ್ರಮುಖ ಸಾಕ್ಷಿಯೊಬ್ಬರಿಗೆ ಬೆದರಿಕೆ ಒಡ್ಡಿದ್ದಾರೆ ದರ್ಶನ್ ಫ್ಯಾನ್ಸ್. ಅದರಲ್ಲಿ ದರ್ಶನ್ ಕಂಪನಿ, ಡಿ ಕಂಪನಿ ಅಂತ ಏನಿದೆ, ಡಿ ಕಂಪನಿಯ ಅಡ್ಮಿನ್ ಕೂಡ ಸೇರಿದ್ದಾರೆ. ಹಾಗಾಗಿಯೇ ದರ್ಶನ್ಗೆ ಇದು ಸಂಕಷ್ಟದ ಸಮಯ. ದರ್ಶನ್ಗೆ ಜೀವಾವಧಿ ಶಿಕ್ಷೆಯನ್ನು ತಂದು ಕೊಡಬಹುದಾದಂತಹ ಆಘಾತಕಾರಿ ವಿಚಾರ. ಯಾಕಂದರೆ ಇದೇ ರೀತಿ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ, ಇದೇ ರೀತಿ ವಿನಯ್ ಕುಲಕರ್ಣಿ ಕೇಸನ್ನು ನೋಡಿದಾಗಲೂ ಕೂಡ ಜಾಮೀನುದಾರರು ಅಥವಾ ಸಾಕ್ಷಿಗಳಿಗೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತಾ ಇದ್ರು ವಿನಯ್ ಕುಲಕರ್ಣಿ, ಆ ಪ್ರಭಾವ ಬೀರಿರೋದ್ರಿಂದ ಆ ಕೇಸ್ ಯಾವ ರೀತಿ ಟರ್ನ್ ಆಯಿತು, ವಿನಯ್ ಕುಲಕರ್ಣಿಗೆ ಯಾವ ರೀತಿಯ ಶಿಕ್ಷೆ ಎದುರಾಯಿತು ಅನ್ನೋದು ಕಣ್ಣೆದುರಿಗೆ ಇದ್ದಾಗಲೇ
ದರ್ಶನ್ ಅವರ ಈ ರೀತಿಯ ಒಂದು ದೊಡ್ಡ ಆಘಾತಕಾರಿ ಪ್ರಮಾದ ನಡೆದು ಹೋಗಿದೆ. ಸಾಕ್ಷಿಯೊಬ್ಬರಿಗೆ ದರ್ಶನ್ ಫ್ಯಾನ್ಸ್ ಕಿಡ್ನ್ಯಾಪ್ ಮಾಡಿ ಅವರಿಗೆ ಟಾರ್ಚರ್ ಕೊಟ್ಟು ಹಲ್ಲೆ ಕೊಟ್ಟು ದರ್ಶನ್ ವಿರುದ್ಧ ನೀವೇನಾದರೂ ಸಾಕ್ಷಿ ಹೇಳಿದರೆ ನಿಮ್ಮ ಕತೆ ಮುಗೀತು ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಾಕ್ಷಿದಾರ ಓಪನ್ ಕೋರ್ಟ್ ಹಾಲ್ನಲ್ಲೇ ನ್ಯಾಯಾಧೀಶರ ಎದುರಿಗೆ ಹೇಳಿದರು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಾಲಯ ಅದರ ಬಗ್ಗೆ ಸೂಕ್ತ ವಿಚಾರಣೆ ನಡೆಸಿ ಸೂಕ್ತ ತನಿಖೆ ನಡೆಸಿ ಅಂತ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆ ಮೂಲಕ ಕೋರ್ಟ್ ನಿರ್ದೇಶನದ ಮೇರೆಗೆ ತನಿಖೆಯನ್ನು ಮಾಡಿರುವಂತಹ ಕಾಮಾಕ್ಷಿ ಪಾಳ್ಯ ಪೊಲೀಸರು ದರ್ಶನ್ ಅಂದರೆ ಡಿ ಕಂಪನಿ ಅದರ ಅಡ್ಮಿನ್ ಸೇರಿದಂತೆ 3 ಜನರನ್ನು ಅರೆಸ್ಟ್ ಮಾಡಿ ಈಗ ಮತ್ತೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇದು ಈ ಪ್ರಮಾದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಯಾವ ರೀತಿ ಸಂಕಷ್ಟಕ್ಕೆ ತುತ್ತಾಗ್ಬೋದು ದರ್ಶನ್ ಅನ್ನೋದಕ್ಕೆ, ದರ್ಶನ್ಗೆ ಮರಣದಂಡನೆಯೇ ಆಗುತ್ತಾ, ಜೀವಾವಧಿ ಶಿಕ್ಷೆಯ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ದರ್ಶನ್ ಮೊದಲು ಈ ಕೇಸ್ನ ಟ್ರಯಲ್ ಸ್ಟಾರ್ಟ್ ಆದಾಗ ದರ್ಶನ್ ಬಗ್ಗೆ ಸ್ವಲ್ಪ ಅನುಕಂಪದ ಅಲೆಗಳು ಏಳೋ ಥರ ವಾಗ್ವಾದಗಳು ನಡೆದಿದ್ವು, ಚರ್ಚೆಗಳು ನಡೆದಿದ್ವು. ಆದರೆ ಇತ್ತೀಚೆಗೆ ಬರ್ತಾ ಇರುವಂತಹ ಕೆಲವು ವರದಿಗಳನ್ನು ನೋಡಿದರೆ ನಿಜವಾಗಿಯೂ ದರ್ಶನ್ ಸಂಕಷ್ಟದಲ್ಲಿ ಇದ್ದಾರಾ, ಸಂಕಷ್ಟಕ್ಕೆ ಸಿಲುಕಾಕೊಂಡ್ಬಿಡ್ತಾರಾ ಅಥವಾ ತೀವ್ರವಾಗಿ ದೊಡ್ಡ ಶಿಕ್ಷೆಗೆ ಗುರಿ ಆಗ್ತಾರಾ ಅನ್ನುವಂತಹ ಮಾತುಗಳು ಇವಾಗ ಕೇಳಿ ಬರ್ತಾ ಇದೆ, ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾದರೆ ದರ್ಶನ್ ಇಷ್ಟೊಂದು ಹಿನ್ನಡೆ ಅನುಭವಿಸಲಿಕ್ಕೆ ಕಾರಣ ಏನು? ಯಾಕಂದರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಒಂದೇ ಅಲ್ಲ, ಕರ್ನಾಟಕದಲ್ಲಿ ನಡೆದಿರುವಂಥ ಮರ್ಡರ್ ಕೇಸ್, ಈ ಬಿಕ್ಲು ಶಿವನ್ ಮರ್ಡರ್ ಕೇಸ್ನಲ್ಲಿ ಅಲ್ಲಿಯ ಕೊಲೆ ಆರೋಪಿ ಭೈರತಿ ಬಸವರಾಜ್ ಆರಾಮಾಗಿ ವಿಧಾನಸೌಧ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಆ ಪ್ರಕಾರ ನೋಡೋದಾದರೆ ಈ ರೇಣುಕಾಸ್ವಾಮಿ ಮಹಾತ್ಮ ಅಂತೂ ಅಲ್ಲ, ಯಾರೋ ಮಹಾತ್ಮನ ಮರ್ಡರ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರದ್ದು ಅಲ್ಲ. ರೇಣುಕಾಸ್ವಾಮಿ ಕೂಡ ಮಾಡಬಾರ್ದನ್ನು ಮಾಡಿಯೇ ಸಾವಿಗೆ ಅಥವಾ ದರ್ಶನ್ ಕೈಗೆ ಸಿಕ್ಕು. ಈಗ ಪೊಲೀಸರು ಚಾರ್ಜ್ ಶೀಟ್ ಪ್ರಕಾರ ಹೇಳೋದಾದರೆ ಪವಿತ್ರ ಗೌಡನಿಗೆ ಮೆಸೇಜ್ ಮಾಡಿರೋದ್ರಿಂದ ರೇಣುಕಾಸ್ವಾಮಿ ಮರ್ಡರ್ ಆಯಿತು ಅನ್ನೋಂಥದ್ದು. ಅವನು ಮಾಡಬಾರ್ದನ್ನು ಮಾಡಿದ್ದಕ್ಕೆ ರೇಣುಕಾಸ್ವಾಮಿ ಮರ್ಡರ್ ಆಗಿರೋದು. ಇಲ್ಲಿ ಕೊಲೆ ಅನ್ನೋದು ಯಾರು ಕೊಲೆಯಾದವರ ಜೀವಕ್ಕೆ ಬೆಲೆ ಯಾವಾಗ ಎಷ್ಟು ನಿಗದಿಯಾಗುತ್ತೆ ಅಂದರೆ ಕೊಲೆ ಮಾಡಿದವರು ಯಾರು ಅನ್ನೋದ್ರ ಮೇಲೆ ನಿಗದಿಯಾಗುತ್ತಾ ಅನ್ನೋದು ಈ ಒಂದು ದರ್ಶನ್ ಕೇಸ್ನಿಂದ ಉಂಟಾಗ್ತಾ ಇದೆ. ಹಾಗಾದರೆ ಬಿಕ್ಲು ಶಿವಕ್ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗಿ ಬೇಲ್ನ ಕ್ಯಾನ್ಸಲ್ ಮಾಡಲಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಇದ್ದಾಗ, ದರ್ಶನ್ ಕೇಸ್ನಲ್ಲಿ ಅವ್ರು ಮಾಡಿರೋ ಆಘಾತಗಳೇ, ಅವ್ರು ಮಾಡಿರೋ ಪ್ರಮಾದಗಳೇ, ಅವ್ರು ಮಾಡಿರೋ ಅವಾಂತರಗಳೇ, ಈಗ ದರ್ಶನ್ ಫ್ಯಾನ್ಸ್ಗೆ ಯಾಕೆ ಬೇಕಿತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು? ಇದರಿಂದ ದರ್ಶನ್ಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ವಾ? ಅಭಿಮಾನಿಗಳು ಇನ್ನಾದರೂ ಅವರ ಒಂದು ಲಿಮಿಟನ್ನು ಮೀರದೆ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ದರ್ಶನ್ಗೆ ಇಷ್ಟೆಲ್ಲ ಹಿನ್ನಡೆ ಆಗಲಿಕ್ಕೆ ಕಾರಣ ಅವ್ರ ಫ್ಯಾನ್ಸ್ ಅನ್ನೋದು ಮೊದಲಿಂದನೂ ಇತ್ತು ಒಂದು ವಾದ. ಬೇರೆ ಬೇರೆ ನಾಯಕರ ನಟರ ಜೊತೆಗೆ ಅವರ ಕಿರಿಕ್, ಜಗ್ಗೇಶ್ ಅವ್ರನ್ನ ಒಂದು ಮನೆಯಲ್ಲಿ ಕೂಡಿ ಹಾಕಿ ಕೊಟ್ಟಿರುವಂಥ ಹಿಂಸೆ, ಬೇರೆ ಬೇರೆ ವಿಚಾರಗಳು. ಈ ಸುದೀಪ್ ಕೂಡ ಹುಬ್ಬಳ್ಳಿಯ ಒಂದು ಕಾರ್ಯಕ್ರಮದಲ್ಲಿ ಅವರ ಸಿನಿಮಾ ರಿಲೀಸ್ ಟೈಮಲ್ಲಿ ಹೇಳಿದರು, ನಮಗೂ ಯಾವ ರೀತಿ ಎದುರೇಟ್ ಕೊಡೋಕ್ಕೆ ಬರುತ್ತೆ ಕೊಡ್ತೀವಿ ಅಭಿಮಾನಿಗಳಿಗೆ ಅಂತ. ಈ ಅಭಿಮಾನಿಗಳು ಮಾಡುವ ಅವಾಂತರಗಳು ಆ ನಾಯಕ ನಟರನ್ನ ಯಾವ ರೀತಿ ಒಂದು ಪರಿಸ್ಥಿತಿಗೆ ತಳ್ತವೆ ಅನ್ನೋದಕ್ಕೆ ಈ ದರ್ಶನ್ ಕೇಸ್ ಅನ್ನೋದು ಬೆಟರ್ ಎಕ್ಸಾಂಪಲ್ ಅನ್ನೋ ಥರ ಆಗ್ತಾ ಇದೆ. ದರ್ಶನ್ ಮರ್ಡರ್ ಕೇಸ್ನಲ್ಲಿ ಭಾಗವಹಿಸಿದರೆ ಆ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇದ್ದರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಆ ಪ್ರಶ್ನೆ ಬೇರೆ. ಆದರೆ ತನಿಖೆ ಇನ್ನೂ ಅಂದರೆ ವಿಚಾರಣೆ ಇನ್ನೂ ಹಂತದಲ್ಲಿದೆ, ಪ್ರೊಸೀಡಿಂಗ್ಸ್ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ. ಇಂಥ ಸಂದರ್ಭದಲ್ಲೇ ದರ್ಶನ್ ಒಂದರ ಮೇಲೊಂದರಂತೆ ಅವಾಂತರಗಳನ್ನು ಮಾಡ್ಕೋತಿದ್ದಾರೆ. ಈ ಅವಾಂತರಗಳಿಂದಲೇ ಅವರ ಬೇಲ್ ಕ್ಯಾನ್ಸಲ್ ಆಯಿತು, ಮತ್ತೆ ಜೈಲು ಪಾಲಾಗೋ ಸಾಧ್ಯತೆ ಆಯಿತು. ಜೈಲಲ್ಲಿ ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಜೊತೆಗೆ ಈ ಅವಾಂತರಗಳು ಮುಂದುವರೆದು ಮತ್ತೀಗ ಡಿ ಕಂಪನಿಯ ಅಡ್ಮಿನ್ ಸೇರಿದಂತೆ 3 ಜನ ಅರೆಸ್ಟ್ ಆಗಿದ್ದಾರೆ. ಇದೇ ರೀತಿ ಹಾಕ್ಕೊಂಡು ಹೋದರೆ ದರ್ಶನ್ ಜೈಲಿನಿಂದ ವಾಪಸ್ ಆಗೋದು ಅಥವಾ ಜೈಲಿನಿಂದ ಬಿಡುಗಡೆಯಾಗೋದು ಡೌಟ್ ಅನ್ನುವಂತಹ ಸಂದರ್ಭಗಳು ಬರಬಹುದು. ಹಾಗೆಯೇ ದರ್ಶನ್ಗೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಿದರೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಆಗುವಂಥ ಸಂಭವ ಕೂಡ ಬರಬಹುದು. ಹಾಗಾಗಿ ಅಭಿಮಾನಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ? ದರ್ಶನ್ ತಪ್ಪು ಮಾಡಿಲ್ಲ ಅಂದರೆ ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯಾಲಯ ಇರೋದೇ ನ್ಯಾಯವನ್ನು ಕೊಡೋಕ್ಕೆ. ನಮ್ಮ ಸಂವಿಧಾನದ ಪ್ರಕಾರ 100 ಜನ ಆರೋಪಿಗಳು ಬಚಾವಾದರೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಆಧಾರದಲ್ಲಿ ಯಾವ ರೀತಿ ನ್ಯಾಯದಾನ ಸಿಗುತ್ತೆ, ಅದೇ ರೀತಿ ದರ್ಶನ್ ತಪ್ಪಿಲ್ಲ ಅಂದರೆ ಅವರಿಗೆ ಬಿಡುಗಡೆ ಆಗೇ ಆಗುತ್ತೆ. ಯಾಕೆ ಅಭಿಮಾನಿಗಳು ಈ ರೀತಿ ಮತ್ತೆ ಕಾನೂನು ಬಾಹಿರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ಯಾಕೆ ಅಭಿಮಾನಿಗಳು ಈ ರೀತಿ ಮತ್ತೆ ಅವಾಂತರಗಳನ್ನು ಮಾಡ್ತಾ ಇದ್ದಾರೆ? ಇದರ ಪರಿಣಾಮ ನೇರವಾಗಿ ದರ್ಶನ್ ಮೇಲೆ ಆಗ್ತಾ ಇದೆ. ದರ್ಶನ್ ಜೈಲಿನಿಂದ ಬಿಡುಗಡೆ ಆಗಲಿಕ್ಕೆ ಕನಿಷ್ಠ 1 ವರ್ಷ ಕಾಯಬೇಕು ಅನ್ನೋ ಸಂದರ್ಭ ಈಗ ಬದಲಾಗ್ತಾ ಇದೆ. ದರ್ಶನ್ಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಅನ್ನುವಂಥ ಸಂದರ್ಭ ಎದುರಾಗ್ತಾ ಇದೆ. ಇನ್ನಾದರೂ ಅಭಿಮಾನಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.